ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ಬಂದ್ಬಿಟ್ಟು ಕ್ರಾಸ್ ಕಟ್ಟಿಂಗಲ್ಲಿ ಕಟಿಂಗ್ ಮಾಡಿರುವಂಥದ್ದು. ಆಲ್ರೆಡಿ ಕಟಿಂಗ್ ವಿಡಿಯೋ ಹಾಕಿದ್ದೀನಿ, ಚೆಕ್ ಮಾಡಿ. ಇದನ್ನು ಈ ರೀತಿ ಫಸ್ಟು ನಾವು ಡಾಟ್ ಮಾರ್ಕ್ ಮಾಡಿದ್ದೀವಲ್ಲ, ಅಲ್ಲಿ ವೀಲರಲ್ಲಾದರೂ ಸರಿ, ಈ ಥರ ಸೂಜಿಲಾದರೂ ಒಂದು ಮಾರ್ಕ್ ಮಾಡ್ಕೊಳ್ಳಿ. ಯಾಕೆಂದರೆ ಎರಡು ಕಡೆನೂ ಮಾರ್ಕ್ ಬರಬೇಕು ನಮಗೆ. ಆಮೇಲೆ ಒಂದೇ ಸಮ ಬರಬೇಕು, ಒಂಚೂರು ಆ ಕಡೆ ಈ ಕಡೆ ಆಗಬಾರ್ದು. ಅದಕ್ಕೋಸ್ಕರ ನಾನು ಆ ಥರ ಸೂಜಿಲೇ ಒಂದು ಅದನ್ನ ಚುಚ್ಚಿಬಿಟ್ಟು ಅದು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇಲ್ಲ ವೀಲರ್ ಇದ್ದರೆ ವೀಲರಲ್ಲಿ ಮಾಡ್ಕೋಬೋದು, ಇಲ್ಲ ಮಾರ್ಕ್ ಮಾಡಿಬಿಟ್ಟು ಟ್ಯಾಪ್ ಮಾಡಿಕೊಂಡು ಮಾಡ್ಕೋಬೋದು. ನಿಮ್ಗೆ ಯಾವ್ದು ಈಸಿ ಆಗುತ್ತೆ, ಒಟ್ಟಿನಲ್ಲಿ ಎರಡು ಕಡೆನೂ ಅದು ಮಾರ್ಕ್ ಬರಬೇಕು, ಆ ರೀತಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದಮೇಲೆ ನೀಟಾಗಿ, ಅದು ಕ್ರಾಸ್ ಕಟ್ಟಿಂಗ್ ಇರೋದ್ರಿಂದ ಸ್ವಲ್ಪ ಆ ಕಡೆ ಈ ಕಡೆ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ಹೋಗಬಾರ್ದು. ಅದು ಹೇಗಿರುತ್ತೋ ಹಾಗೇ ನೀಟಾಗಿ ಇಟ್ಕೋಬೇಕು. ಇದು ಇನ್ನೌಟ್ ಮಾಡ್ತಾಯಿದ್ದೀನಿ. ಆಮೇಲೆ ಇದು ಬಾಕ್ಸ್ ಟೈಪಲ್ಲಿದೆ, ಫ್ರಂಟಲ್ಲಿ ಬಂದುಬಿಟ್ಟು ಬಾಕ್ಸ್ ಟೈಪಲ್ಲಿದೆ. ಹಂಗಾಗಿ ನೀಟಾಗಿ ಇಟ್ಕೊಳ್ಳಿ. ನಾವು ಹೇಗೆ ಕಟಿಂಗ್ ಮಾಡುವಾಗ ಇಟ್ಕೊಂಡಿದ್ವಲ್ಲ ಕ್ರಾಸ್ ಕಟ್ಟಿಂಗು, ಅದೇ ಕಟ್ಟಿಂಗಲ್ಲಿ ಬರಬೇಕು. ಸ್ವಲ್ಪ ಆ ಕಡೆ ಈ ಕಡೆ ಆದರೂ ಅದೇನಾಗುತ್ತೆ, ಕ್ರಾಸ್ ಕಟ್ಟಿಂಗ್ ಇರೋದ್ರಿಂದ ನೀವು ಹಾಕ್ಕೊಂಡಾಗ ಫಿಟ್ಟಿಂಗು ಒಂದೊಂದು ಕಡೆಗೆ ಎಳೆಯುತ್ತೆ. ಅದು ಕ್ರಾಸ್ ಕಟ್ಟಿಂಗಿಗೆ ಕರೆಕ್ಟಾಗಿ ಮಧ್ಯೆ ಕುತ್ಕೊಂಡ್ರೆ ಏನೂ ಪ್ರಾಬ್ಲಮ್ ಇರಲ್ಲ. ಇಲ್ಲ ಅಂದರೆ ಒಂದೊಂದು ಕಡೆಗೆ ಎಕ್ಸ್ಪೆಂಡ್ ಆಗುತ್ತೆ ಅದು ಬಟ್ಟೆ. ಕ್ರಾಸ್ ಕಟ್ಟಿಂಗ್ ಅಲ್ವಾ, ಅದಕ್ಕೋಸ್ಕರ ಅದನ್ನು ನೀಟಾಗಿ ಪಿನ್ನ ಹಾಕ್ಕೊಂಡು ಆ ಕಡೆ ಈ ಕಡೆ ಎಲ್ಲ ಹಾಕ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ಏನಿಲ್ಲ, ಸ್ಟಿಚ್ ಮಾಡ್ಕೊಂಡ್ಮೇಲೆ ನೀಟಾಗಿ ಬರುತ್ತೆ. ಈ ರೀತಿ ಫಸ್ಟು ನಾನು ಇನ್ನೌಟ್ ಮಾಡ್ಕೊತಾ ಇದ್ದೀನಿ. ಫ್ರಂಟಲ್ಲಿ ಬಾಕ್ಸ್ ಟೈಪಲ್ಲಿ ಇದೆಯಲ್ಲ, ಅದನ್ನು ಈ ರೀತಿ ಸ್ಟಿಚ್ ಮಾಡಿಕೊಂಡು ಮತ್ತು ಅದು ಎಕ್ಸ್ಟ್ರಾ ಬಟ್ಟೆ ಬರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೋಬೇಕು. ನೀಟಾಗಿ ಅಲ್ಲಿ ನ್ಯಾಚ್ ಹಾಕ್ಕೊಂಡು ಕಟ್ ಮಾಡಿ ತೆಗಿಬೇಕಾಗತ್ತೆ. ಈ ರೀತಿ ಮಾಡ್ಕೋಬೇಕು. ಇದು ಬಾಕ್ಸ್ ಟೈಪಲ್ಲಿರೋದ್ರಿಂದ ಒಂಥರ ಚೆನ್ನಾಗಿರುತ್ತೆ. ಒಂದ್ಸಲ ಬಾಕ್ಸ್ ಟೈಪಲ್ಲಿ ಟ್ರೈ ಮಾಡಿ ನೋಡಿ, ತುಂಬ ಬ್ಯೂಟಿಫುಲ್ಲಾಗಿ ಕಾಣಿಸುತ್ತೆ. ಮತ್ತು ಈ ಥರ ಲೈನಿಂಗ್ ತೆಗೆದುಬಿಟ್ಟು ಒಂದು ಸ್ಟಿಚ್ ಹಾಕ್ಕೋಬೇಕು. ಒಂದೊಂದಕ್ಕೆ ಬ್ಯಾಕಲ್ಲಿ ಉಲ್ಟಾ ತಿರುಗಿಸುವಾಗ ಈ ಥರ ಇನ್ನೌಟ್ ಮಾಡೋಕ್ಕಾಗಲ್ಲ, ಇದು ಅಂದರೆ ಲೈನಿಂಗ್ ಮೇಲೆ ಸ್ಟಿಚ್ ಮಾಡೋಕ್ಕಾಗಲ್ಲ. ಆಗ ಮಾಮೂಲಿ ಫೋಲ್ಡ್ ಮಾಡಿಕೊಂಡೆ ಸ್ಟಿಚ್ ಮಾಡಬೇಕು. ಇಲ್ಲ ಅಂದರೆ ಈ ಥರ ಲೈನಿಂಗ್ ಮೇಲೆ ಒಂದು ಪಾಯಿಂಟ್ ಹೊಲಿಗೆ ಹಾಕಿದ್ರೆ ನಮಗೆ ತಿರುಗಿಸಿದಾಗ ನೀಟಾಗಿ ಕೂತ್ಕೊಳ್ಳುತ್ತೆ. ನಾವೇನು ಜಾಸ್ತಿ ಹಿಂಗೆ ನೋಡಿ ಎಳೆಯುವಷ್ಟೇ ಇಲ್ಲ, ಅದೇ ತಿರುಗಿದ್ರೇ ನೋಡಿ ಈ ಥರ ಆರಾಮಾಗಿ ಸ್ಟಿಚ್ ಮಾಡ್ಕೊಂಬಿಡ್ಬೋದು. ಆ ಥರ ಸ್ಟಿಚ್ ಹಾಕಿಲ್ಲ ಅಂದರೆ ಅದು ಸ್ವಲ್ಪ ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ಅದು ನೀಟಾಗಿ ಎಳ್ಕೋಬೇಕು. ಲೈನಿಂಗ್ ಬಟ್ಟೆ ಅದು ಎರಡೂ ಎಳ್ಕೊಂಡು ಸ್ಟಿಚ್ ಮಾಡಬೇಕಾಗುತ್ತೆ. ಈ ಥರ ಪಾಯಿಂಟ್ ಹೊಲಿಗೆ ಹಾಕೋದ್ರಿಂದ ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ನಾವೇನು ಎಳೆಯೋಷ್ಟಿರಲ್ಲ, ನೀಟಾಗಿ ಸ್ಟಿಚ್ ಮಾಡ್ಕೋಬೋದು. ಈ ರೀತಿ ಆದಮೇಲೆ ಇವಾಗ ಸುತ್ತ ಒಂದು ಸ್ಟಿಚ್ ಹಾಕೋಬೇಕು. ಅಲ್ಲಿ ಸರಿ ಮಾಡ್ಕೋಬೇಕು. ಬಟ್ಟೆ ಏನಾದರೂ ಏರುಪೇರಿದ್ದರೆ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಇಟ್ಕೊಂಡು ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ನೋಡಿ ಈ ರೀತಿ ನಾನು ಅಲ್ಲಿ ಸರಿ ಮಾಡ್ಕೋತಾ ಇದ್ದೀನಿ. ನೋಡಿ ಬಟ್ಟೆ ಸ್ವಲ್ಪ ಮೇಲೆ ಕೆಳಗೆ ಆಗಿರುತ್ತೆ, ಅದನ್ನು ನೋಡ್ಕೊಳ್ಳಿ. ಆಮೇಲೆ ಗುಂಡು ಪಿನ್ ಯೂಸ್ ಮಾಡಿ, ತುಂಬಾ ಒಳ್ಳೆಯದು. ಇದು ಕ್ರಾಸ್ ಕಟ್ಟಿಂಗ್ ಅಂತೂ ನೀವು ಗುಂಡು ಪಿನ್ಗಳನ್ನ ಸುತ್ತ ಹಾಕ್ಕೊಂಡ್ರೆ ತುಂಬಾ ಒಳ್ಳೆಯದು. ಆವಾಗ ಆ ಕಡೆ ಈ ಕಡೆ ಸರಿಯೋದಿಲ್ಲ, ಅದು ಆವಾಗ ಒಂದೇ ಲೆವೆಲ್ಗೆ ಬರುತ್ತೆ. ಇದು ಒಂದು ಕಡೆ ಸುಮ್ಮನೆ ಒಂಚೂರು ಜರುಗಿದ್ರೂ ಅದು ಫಿಟ್ಟಿಂಗ್ ಹಾಕ್ಕೊಂಡಾಗ ಏನೋ ಒಂದ್ಸಲ ಚೆನ್ನಾಗಿರುತ್ತೆ, ಆದರೆ ಒಂದು ಕಡೆಗೆ ಎಕ್ಸ್ಪೆಂಡ್ ಆಗಿ ಎಳಿತಾ ಇರುತ್ತೆ ಅದು. ಹಂಗಾಗಿ ಅದೊಂದು ಆಗೋದ್ರಿಂದ ನೀಟಾಗಿ ಅದೇ ಹೇಗಿಟ್ಟಿರ್ತೀವೋ ಹಾಗೆ ಸ್ಟಿಚ್ ಮಾಡಿ. ಈ ರೀತಿ ಎಕ್ಸ್ಟ್ರಾ ಬಟ್ಟೆನ ತೆಗೆದುಬಿಟ್ಟು ನ್ಯಾಚ್ ಹಾಕ್ಕೊಂಡು ಹೀಗೆ ಫ್ರಂಟು ರೆಡಿ ಆಗುತ್ತೆ. ಇವಾಗ ಇದು ಡಾಟ್ ಇಟ್ಕೋಬೇಕು. ಡಾಟ್ ಬಂದ್ಬಿಟ್ಟು ಮೊದಲನೇದಾಗಿ ಈ ದೊಡ್ಡ ಡಾಟ್ ನಮಗೆ ಮೇಯ್ನು. ಯಾವುದೇ ಬ್ಲೌಸಲ್ಲಾದ್ರೂ ಈ ಡಾಟ್ನ ಕರೆಕ್ಟಾಗಿ ಒಂದೇ ಲೆವೆಲ್ಗೆ ಸ್ಟ್ರೈಟ್ ಬರಬೇಕು. ಒಂದು ಚೂರು ಆ ಕಡೆ ಈ ಕಡೆ ಆದರೂ ಫಿಟ್ಟಿಂಗ್ ಹಾಳಾಗುತ್ತೆ. ನಾನು ಆ್ಯಕ್ಚುಲಿ ಒಂದು ಅಂಗಡೀಲಿ ಕೆಲಸ ಮಾಡಬೇಕಾದ್ರೆ ಹೇಳೋರು, ಅದು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು ಕಣಮ್ಮ, ಸ್ಟ್ರೇಟಾಗೇ ಬರಬೇಕು ಅಂತ ಬಿಚ್ಚಿ ಮಾಡಿಸ್ತಾಯಿದ್ರು. ಅದು ಇನ್ನೂ ಚೆನ್ನಾಗಿ ನೆನಪಿದೆ ನನಗೆ. ಆ ರೀತಿ ಅದು ಮೇನ್ ಪಾಯಿಂಟ್, ಅದು ಮೇನ್ ಡಾಟು, ಅದು ಆ ಡಾಟು ನೀಟಾಗಿ ಒಂದೇ ಲೆವೆಲ್ಗೆ ಬರಬೇಕು. ಮೇಲಿಂದ ತುದಿಗೆ ಒಂಚೂರು ಆ ಕಡೆ ಈ ಕಡೆ ಕ್ರಾಸಾಗಿ ಆಗಬಾರ್ದು, ಇಲ್ಲ ದೊಡ್ಡದು ಚಿಕ್ಕದು ಆಗಬಾರ್ದು, ಆ ಥರ ಆಗಬಾರ್ದು. ಒಂದೇ ಲೆವೆಲ್ ಮಾರ್ಜಿನ್ ನೋಡಿದ ತಕ್ಷಣ ಫಿಟ್ಟಿಂಗು ಆ ಥರ ಇದ್ರೇ ಆವಾಗ ಫಿಟ್ಟಿಂಗು ಕಪ್ಸು ನೀಟಾಗಿ ಕುತ್ಕೊಳ್ಳುತ್ತೆ ಅಂತ ಹೇಳೋರು. ನೋಡಿ ಈ ರೀತಿ ಬಂತು. ಇದೇ ರೀತಿಯೇ ಎರಡು ಪೀಸ್ನು, ಎರಡು ಫ್ರಂಟ್ನು ಸ್ಟಿಚ್ ಮಾಡ್ಕೋಬೇಕು. ಈ ಥರ ಈ ಕಡೆದೂ ಹಾಗೆ ಎಲ್ಲದೂ ಅಷ್ಟೇ. ಮೇಯ್ನು ಫ್ರಂಟ್ದು ದೊಡ್ಡ ಡಾಟು ನೀಟಾಗಿರಬೇಕು. ಇದ್ರೂ ಹಾಗೇ ಇರಬೇಕು, ಹಂಗಂದ್ಬಿಟ್ಟು ಇದು ಚೆನ್ನಾಗಿರಬಾರ್ದು ಅದು ಮಾತ್ರ ಚೆನ್ನಾಗಿರಬೇಕು ಅಂತೇನಲ್ಲ. ಎಲ್ಲ ಡಾಟ್ಗಳು ಅಷ್ಟೇ ನೀಟಾಗಿ ಕಂಫರ್ಟಬಲಾಗಿ ರೆಡಿ ಮಾಡಬೇಕಾಗುತ್ತೆ. ನಾನಿಲ್ಲಿ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಅದೇ ರೀತಿ ಸ್ಟಿಚ್ ಮಾಡೋದು. ಮೇಲಿಂದ ಬಂದು ತುದೀಲಿ ಬಂದುಬಿಡಬೇಕು ಸ್ಟಿಚ್ಚು, ಆ ಥರ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ಥರ ಬರುತ್ತೆ ಕಪ್ಸು. ತುಂಬ ಚೆನ್ನಾಗಿ ಫಿಟ್ಟಿಂಗ್ ಕೂತ್ಕೊಳ್ಳುತ್ತೆ. ಇದು ವೇರ್ ಮಾಡಿ ತೋರಿಸ್ತೀನಿ ನಾನು ಹೇಗೆ ಬಂತು ಇದು ಅಂತ. ನೋಡಿ ಎರಡೂ ಈ ರೀತಿ ಕಪ್ಸು ರೆಡಿಯಾಗಿದೆ ಫ್ರಂಟ್ದು. ಈಗ ಇದಕ್ಕೆ ಬ್ಯಾಕ್ ರೆಡಿ ಮಾಡೋಣ. ಬ್ಯಾಕದು ಬಂದುಬಿಟ್ಟು ನಾನು ಆಲ್ರೆಡಿ ಮೇಲ್ಗಡೆ ಒಂಚೂರು ಬಟ್ಟೆ ಹಾಗೆ ಬಿಟ್ಟಿದ್ದೀನಿ. ಆಲ್ರೆಡಿ ಅದ್ರ ಕಟ್ಟಿಂಗ್ ವಿಡಿಯೋನು ಹಾಕಿದ್ದೀನಿ ನೋಡಿ. ಏನಕ್ಕಪ್ಪ ಆ ಥರ ಮೇಲೆ ಬಿಟ್ಟಿರೋದು ಅಂದರೆ, ಅದು ಸ್ವಲ್ಪ ಆ ಕಡೆ ಈ ಕಡೆ ಆಗಬಾರ್ದು ಅಂತ, ಓಕೆನಾ. ಮೇಲೆ ಸ್ವಲ್ಪ ಆ ಕಡೆ ಈ ಕಡೆ ಇದಾದರೆ
ಎಕ್ಸ್ಪೆಂಡ್ ಆಗುತ್ತೆ. ಆ ಥರ ಇರೋದ್ರಿಂದ ನಮಗೆ ಒಂದೇ ಲೆವೆಲ್ ಕೂತ್ಕೊಳ್ಳುತ್ತೆ. ಇದನ್ನು ಇನ್ನೌಟ್ ಮಾಡ್ತೀನಿ ನಾನು. ಹಂಗಾಗಿ ಕೆಳಗಡೆ ಫಸ್ಟು ಸ್ಟಿಚ್ ಮಾಡ್ಕೊಂಬಿಡೋಣ ಅಂತ ಮಾಡ್ತಾ ಇರೋದು. ಆಮೇಲೆ ಮೇಲ್ಗಡೆ ಸ್ಟಿಚ್ ಮಾಡಿ ಇನ್ನೌಟ್ ಮಾಡ್ಕೊಂಬಿಟ್ಟು ಇದಕ್ಕೆ ಇನ್ನೌಟ್ ಮಾಡಿ ಪೈಪಿಂಗ್ ಕೊಡೋಣ ಅಂತ. ಮಾಮೂಲಿ ಫಸ್ಟ್ಗೆ ಬೇಡ. ಈ ಥರ ಕೆಲವೊಂದಕ್ಕೆ ನೀವು ಇನ್ನೌಟ್ ಮಾಡ್ಬಿಟ್ಟು ಪೈಪಿಂಗ್ ಕೊಟ್ಟರೆ ಇವಾಗ ನೀಟಾಗಿ ಫಿಟ್ಟಿಂಗ್ ಎಲ್ಲ ಕೂತಿರುತ್ತೆ. ಆಮೇಲೆ ನೀವು ಪೈಪಿಂಗ್ ಕೊಟ್ಟರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ನಾನು ಅದ್ರದ್ದು ಬೇಕಾದ್ರೆ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ ಪೈಪಿಂಗ್ದು ವೀಡಿಯೋನ. ಸ್ಟಿಚಿಂಗ್ ಆದಮೇಲೆ ಬ್ಲೌಸ್ಗೆ ಯಾವ ರೀತಿ ನಾವು ಪೈಪಿಂಗ್ ಕೊಡಬಹುದು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಮತ್ತು ನೋಡಿ ಈ ಥರ ಪಿನ್ ಹಾಕ್ಕೊಳ್ಳಿ. ಮತ್ತು ಮೇಯ್ನ್ ನಾನು ಹೇಳ್ದಂಗೆ ಮೇಲ್ಗಡೆ ನಾವು ಅದೊಂದು ಸ್ವಲ್ಪ ಬಿಟ್ಟಿದ್ದೀವಲ್ಲ ಕಟ್ ಮಾಡ್ದೇ, ಅದೇ ಮೇನ್ ಇದರಲ್ಲಿ. ಯಾಕೆಂದರೆ ಅದು ಕಟ್ ಮಾಡಿಬಿಟ್ರೆ ನಾವು ಇವಾಗ ಇಟ್ಕೊಂಡ್ರು ಸ್ಟಿಚಿಂಗ್ ಮಾಡಬೇಕಾದ್ರೆ ಒಂಚೂರು ಆ ಕಡೆ ಈ ಕಡೆ ಒಂದೊಂದು ಪಾಯಿಂಟ್ ಎಗ್ರೋಗೋ ಚಾನ್ಸ್ ಇರುತ್ತೆ. ಇವಾಗ ಎಲ್ಲೂ ಹೋಗಲ್ಲ, ಅದು ಕರೆಕ್ಟಾಗಿ ನಾವು ಎಷ್ಟಕ್ಕೆ ಇಟ್ಟಿದ್ವಿ ಇದು ಶೋಲ್ಡರು ನೆಕ್ ವಿಡ್ತು ಅಷ್ಟೇ ಇರುತ್ತೆ. ಅವಾಗೇನಾಗುತ್ತೆ ನಮಗೆ ಶೋಲ್ಡರ್ ಡ್ರಾಪ್ ಆಗೋಲ್ಲ, ಕರೆಕ್ಟಾಗಿ ಅಷ್ಟೇ ಬರುತ್ತೆ. ನಾವು ಕೆಳಗಡೆ ಎಷ್ಟೇ ಡೀಪ್ ಇಟ್ಟಿದ್ರೂ ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ. ಅದೊಂದು ನೆನ್ಪಿಟ್ಕೊಳ್ಳಿ. ಲೈನಿಂಗ್ ಬ್ಲೌಸ್ ಆಗಲಿ ಪ್ಲೇನ್ ಬ್ಲೌಸ್ ಆಗಲಿ ನೆಕ್ಕಲ್ಲಿ ಅದೊಂದು ಕರೆಕ್ಟಾಗಿ ಕಟ್ ಮಾಡ್ದೇ ಮಧ್ಯೆ ಬಿಟ್ಕೊಂಡು ಸ್ಟಿಚ್ ಮಾಡಿ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೀವು ಬಿಗಿನರ್ಸ್ ಆದರೆ ಇನ್ನೂ ಚೆನ್ನಾಗಿ ಬರುತ್ತೆ. ಅದನ್ನು ಗಮನದಲ್ಲಿ ಇಟ್ಕೊಂಡು ಮಾಡಿ. ನಿಮಗೆ ಗೊತ್ತಾಗುತ್ತೆ, ಅದು ಸ್ಟಿಚಿಂಗ್ ಮಾಡಾದಮೇಲೆ ನಿಮಗೆ ಗೊತ್ತಾಗುತ್ತೆ ಇದರಿಂದ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದೆ ಫಿಟ್ಟಿಂಗು. ಒಂಚೂರು ಆ ಕಡೆ ಈ ಕಡೆ ರಿಂಕಲ್ಸ್ ಆಗಲಿ ಭುಜ ಜಾರೋದಾಗಲಿ ಏನೂ ಆಗೋದಿಲ್ಲ. ಅದೊಂದು ನೆನ್ಪಿಟ್ಕೊಳ್ಳಿ. ಈ ರೀತಿ ಆಮೇಲೆ ಕಟ್ ಮಾಡ್ಕೊಳ್ಳಿ. ಈ ಥರ ಸ್ಟಿಚಿಂಗ್ ಆದಮೇಲೆ ಅದನ್ನ ಕಟ್ ಮಾಡಿಬಿಟ್ಟು ನ್ಯಾಚ್ ಹಾಕಿ ಇನ್ನೌಟ್ ಮಾಡ್ಕೊಳ್ಳಿ. ಓಕೆನಾ. ಇನ್ನೌಟ್ ಆದರೂ ಮಾಡಿ, ಇಲ್ಲ ನಿಮಗೆ ಬೇಡ ಅನ್ನೋದಾದರೆ ಹಾಗೇನೆ ಪೈಪಿಂಗು ಎಮ್ಮಿಂಗು ಮಾಡ್ಕೋಬೋದು. ನಾನು ಇನ್ನೌಟೇ ಮಾಡಿಬಿಟ್ಟಿದ್ದೀನಿ. ಈ ರೀತಿ ಇವಾಗ ಇನ್ನೌಟ್ ಮಾಡ್ಕೊಂಡಾದ್ಮೇಲೆ ನ್ಯಾಚ್ ಹಾಕ್ಕೋಬೇಕು. ನ್ಯಾಚ್ ಹಾಕ್ಕೊಂಡು ಅದನ್ನು ತಿರುಗಿಸ್ಕೊಂಡು ಮತ್ತೆ ಅದ್ರ ಮೇಲೆ ಒಂದು ಹೊಲಿಗೆ ಹಾಕ್ಕೋಬೇಕು. ಇದರ ಲೈನಿಂಗ್ ಮೇಲೆ ಸ್ಟಿಚ್ ಹಾಕೋಕ್ಕಾಗಲ್ಲ, ಯಾಕೆಂದರೆ ಇನ್ನೌಟ್ ಮಾಡಿಬಿಟ್ಟಿರ್ತೀವಲ್ಲ. ಆಮೇಲೆ ಮತ್ತೆ ಕೆಳಗಡೆನೂ ಸ್ಟಿಚ್ ಮಾಡಿರ್ತೀವಿ, ಹಂಗಾಗಿ ನಾವು ಅದ್ರ ಮೇಲೆ ಲೈನಿಂಗ್ ಮೇಲೆ ಒಂದು ಸ್ಟಿಚ್ ಹಾಕ್ಕೊಳ್ಳೋಕ್ಕೆ ಆಗೋದಿಲ್ಲ. ಈ ಹಾಕದೇ ಇದ್ದಾಗ ಇವಾಗ ಇದನ್ನು ಸ್ವಲ್ಪ ನಿಧಾನಕ್ಕೆ ಸ್ಟಿಚ್ ಮಾಡ್ಕೊಳ್ಳಿ, ಏನು ತೊಂದರೆ ಏನಿಲ್ಲ. ಅಂದರೆ ಲೈನಿಂಗು ಕೆಳಗಡೆ ಸ್ಟಿಚ್ ಮಾಡ್ದೇ ಮಾಡಿದ್ರೆ ನೀಟಾಗಿ ಲೈನಿಂಗ್ ಮೇಲೆ ಹಾಕ್ಬಿಡ್ಬೋದಾಗಿತ್ತು ಪಾಯಿಂಟ್ ಹೊಲಿಗೆ. ಇವಾಗ ಹಾಕೋಕ್ಕಾಗಲ್ಲ, ಅದಕ್ಕೋಸ್ಕರ ನಿಧಾನಕ್ಕಿದೆ ಲೈನಿಂಗು ಮತ್ತು ಬ್ಲೌಸ್ ಪೀಸ್ ಎರಡೂ ಒಂದೇ ಲೆವೆಲ್ಗೆ ಎಳ್ಕೊಂಡು ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ತುಂಬ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ಆದರೆ ಅದು ಹಾಕಿದ್ರೆ ಇನ್ನೂ ಸ್ಟಿಫಾಗಿ ಅಂದರೆ ಬೇಗ ಬೇಗ ಸ್ಟಿಚ್ ಮಾಡ್ಬೋದು. ಇವಾಗ ಇದಾದರೆ ಕೆಳಗಡೆ ಲೈನಿಂಗು ಎಳ್ಕೊಬೇಕು, ಮೇಲ್ಗಡೆ ಪೀಸು ಎಳಿಬೇಕು. ಅದು ಸ್ಟಿಚ್ ಹಾಕಿದ್ರೆ ಕೆಳಗಡೆ ಪೀಸೇನು ಎಳೆಯುವಷ್ಟೇ ಇಲ್ಲ, ಆಲ್ರೆಡಿ ಸ್ಟಿಚಿಂಗ್ ಆಗಿರೋದನ್ನ ನೀಟಾಗಿ ಕೂತ್ಕೊಳ್ಳುತ್ತೆ. ಮೇಲ್ಗಡೆ ಪೀಸ್ ಮಾತ್ರ ಎಳ್ಕೊಬೇಕು. ಓಕೆನಾ. ಈ ರೀತಿ ಎಳ್ಕೊಂಡು ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಇದು ಬ್ಯಾಕ್ ಪೀಸು ರೆಡಿ ಆಗುತ್ತೆ. ಇದು ರೆಡಿ ಆದಮೇಲೆ ಮಾಮೂಲಿ ಕೆಳಗಡೆ ಒಂದು ಪಾಯಿಂಟ್ ಹೊಲಿಗೆ ಹಾಕ್ಕೊಳ್ಳಿ. ನಾವು ಇನ್ನೌಟ್ ಮಾಡಿದ್ವಲ್ಲ ಕೆಳಗಡೆ ಪೀಸು ಬ್ಯಾಕ್ದು, ಅಲ್ಲೂ ನೀಟಾಗಿ ಇನ್ನು ಸ್ಟಿಚ್ ಮಾಡ್ಕೊಂಡಾದಮೇಲೆ ಡಾಟ್ ಹಿಡಿಬೇಕಾಗುತ್ತೆ. ಡಾಟ್ನ ಯಾವ ರೀತಿ ಹಿಡಿಯೋದು ಅಂದರೆ ಫಸ್ಟ್ ಇದು ಸ್ಟಿಚ್ ಆಗಿಬಿಡಲಿ. ನೋಡಿ ಈ ರೀತಿ ನಾನು ಈ ಥರ ಸ್ಟಿಚ್ ಮಾಡ್ತಾಯಿದ್ದೀನಿ ನೋಡಿ, ಆ ರೀತಿ ಮಾಡ್ಕೋಬೇಕು. ಓಕೆನಾ. ಇವಾಗ ಇದನ್ನು ನೀಟಾಗಿ ನೀವ್ಕೊಂಡು ಸುತ್ತ ಒಂದು ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಫಸ್ಟ್ ಇಲ್ಲಿ ಕೆಳಗಡೆನೂ ಒಂದು ಸ್ಟಿಚ್ ಹಾಕೊಂಬಿಡಿ, ನೀಟಾಗಿ ಬರುತ್ತೆ. ಕೆಳಗಡೆನೂ ಅದು ಮೇಲೆ ಸ್ಟಿಚ್ ಹಾಕಿದ್ದೀವಿ ಆಲ್ರೆಡಿ, ಕೆಳಗಡೆನೂ ಅದೇ ರೀತಿ ಒಂದೇ ಮಾರ್ಜಿನಲ್ಲಿ ಸ್ಟಿಚ್ ಮಾಡ್ಕೊಂಬಿಟ್ರೆ ನಮಗೆ ನೀಟಾಗಿ ಕೂತ್ಕೊಳ್ಳುತ್ತೆ. ಆಮೇಲೆ ಇದನ್ನು ಈ ರೀತಿ ಆದಮೇಲೆ ನಾನು ಹೇಳ್ದಂಗೆ ಡಾಟ್ ಹಿಡಿಬೇಕಾಗುತ್ತೆ. ಆಮೇಲೆ ಸುತ್ತ ಮೇಲೆ ಒಂದು ಸ್ಟಿಚ್ ಹಾಕ್ಕೋಬೇಕು, ಲೈನಿಂಗು ಮತ್ತು ಬ್ಲೌಸ್ ಪೀಸ್ಗೂ ಸೇರಿಸಿ. ಯಾವುದೇ ಬ್ಲೌಸ್ ಆದರೂ ಅಷ್ಟೇ, ಲೈನಿಂಗ್ ಬ್ಲೌಸ್ಗೆ ಅದೊಂದು ಸುತ್ತ ಸ್ಟಿಚಿಂಗ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟಾಗಿರುತ್ತೆ, ಎಲ್ಲೂ ಬಿಟ್ಕೊಳ್ಳೋ ಚಾನ್ಸ್ ಇರೋಲ್ಲ. ನೋಡಿ ಈ ರೀತಿ ಸುತ್ತ ಒಂದು ಸ್ಟಿಚಿಂಗ್ ಹಾಕ್ಕೊಳ್ಳಿ. ಲೈನಿಂಗ್ ಪೀಸು ಮತ್ತು ಬ್ಲೌಸ್ ಪೀಸ್ ಮೇಲೆ ನೀಟಾಗಿ ನೀವ್ಕೊಂಡು ಹಾಕಿ, ಯಾಕೆಂದರೆ ರಿಂಕಲ್ಸ್ ಬಂದುಬಿಡುತ್ತೆ. ನೀವು ಲೈನಿಂಗ್ ಬಿಟ್ಬಿಟ್ಟು ಕೆಳಗಡೆ ಪೀಸ್ ಬಿಟ್ಟರೆ ಕೆಳಗಡೆ ಲೂಸ್ ಇರುತ್ತೆ, ಅವಾಗೇನಾಗುತ್ತೆ ಮೇಲೆ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಒಳಗಡೆ ಫಿಟ್ಟಿಂಗ್ ಸರಿ ಇರುತ್ತೆ, ಮೇಲ್ಗಡೆ ಮಾತ್ರ ಲೂಸ್ ಇರುತ್ತೆ. ಆ ಥರ ಮಾಡ್ಕೊಳಕ್ಕೆ ಹೋಗಬೇಡಿ. ಈ ರೀತಿ ನೀಟಾಗಿ ಸ್ಟಿಚ್ ಮಾಡ್ಕೊಳ್ಳಿ. ಸುತ್ತ ಸ್ಟಿಚ್ ಮಾಡ್ಕೊಂಡಾದ್ಮೇಲೆ ಮತ್ತೆ ಅದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಲ್ಲ, ಅದು ಸ್ಟಿಚಿಂಗ್ ಮಾಡುವಾಗ ನಾವು ಯಾವಾಗಲೂ ಹಂಗೇನೆ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿರ್ತೀವಿ, ಅದನ್ನು ತೆಗೆದುಬಿಡಿ. ನೀಟಾಗಿ ತೆಗೆದುಬಿಟ್ಟಾದಮೇಲೆ ಡಾಟ್ ಹಿಡಿಬೇಕಾಗುತ್ತೆ. ಡಾಟ್ಗೆ ಬಂದ್ಬಿಟ್ಟು ಶೋಲ್ಡರ್ ಮಧ್ಯನೇ ಬರಬೇಕು. ಶೋಲ್ಡರ್ ಇರುತ್ತಲ್ಲ ಅದ್ರ ಮಧ್ಯೆ ಬಂದಾಗ ನಿಮಗೆ ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ನಾನು ಇದು ಕ್ರಾಸ್ ಕಟ್ಟಿಂಗು ಅಂತ ಹೇಳ್ತಿಲ್ಲ, ಎಲ್ಲ ಬ್ಲೌಸ್ಗೂ ಅಷ್ಟೇ. ಲೈನಿಂಗ್ ಬ್ಲೌಸ್ ಆಗಲಿ, ಪ್ಲೇನ್ ಬ್ಲೌಸ್ ಆಗಲಿ, ಕ್ರಾಸ್ ಕಟ್ಟಿಂಗ್ ಆಗಲಿ, ಕಟೋರಿ ಬ್ಲೌಸ್ ಆಗಲಿ, ಯಾವುದೇ ಪ್ರಿನ್ಸ್ ಕಟ್ ಬ್ಲೌಸ್ ಆಗಲಿ, ಯಾವುದೇ ಆದ್ರೂ ನೀಟಾಗಿ ಈ ರೀತಿ ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ ಡಾಟ್ನ ಇದರಲ್ಲೇ ಬರಬೇಕು. ಬ್ಯಾಕ್ ಡಾಟ್ ಬಂದುಬಿಟ್ಟು ನಮಗೆ ಶೋಲ್ಡರ್ ಮಧ್ಯನೇ ಬರಬೇಕು. ಓಕೆನಾ. ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಳಿ. ಶೋಲ್ಡರ್ನ ಮಧ್ಯೆ ಫೋಲ್ಡ್ ಮಾಡಿದಾಗ ಈ ರೀತಿ ಬರುತ್ತೆ. ಇವಾಗ ಈ ರೀತಿ ಬಂದಾಗ ಇಲ್ಲಿ ಮಾರ್ಕ್ ಮಾಡ್ಕೋಬೇಕು. ಶೋಲ್ಡರ್ ಮಧ್ಯ ಇದು ಸರಿಯಾಗಿ ನಾನು ವೀಡಿಯೋ ಮಾಡಿಲ್ಲ, ಸರಿಯಾಗಿ ಬಂದಿಲ್ಲ, ಅದು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಯಾವುದ್ರಲ್ಲಾದರೂ ತೋರಿಸ್ತೀನಿ. ಈ ರೀತಿ ಡಾಟ್ನ ಮಾರ್ಕ್ ಮಾಡಿಕೊಂಡು
ಕರೆಕ್ಟಾಗಿ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ ಹಂಗೆ ಶೋಲ್ಡರ್ ಮಧ್ಯನೇ ಡಾಟ್ನ ಸ್ಟಿಚ್ ಮಾಡ್ಕೊಳ್ಳಿ. ಆಗ ನೀಟಾಗಿ ಪರ್ಫೆಕ್ಟಾಗಿರುತ್ತೆ. ನಾವು ಹಾಕ್ಕೊಂಡಾಗ ಏನಾದರೂ ಆ ಕಡೆ ಈ ಕಡೆ ಟೈಟ್ ಆಗೋದು ಎಳೆಯೋದು ಆ ಥರ ಏನೂ ಆಗೋಲ್ಲ. ಮಧ್ಯದಲ್ಲಿ ಹಿಡ್ದಿರ್ತೀವಲ್ಲ ಫಿಟ್ಟಿಂಗು ನೀಟಾಗಿ ಕೂರುತ್ತೆ. ನೀವು ಬೇರೆ ಕಡೆ ಆ ಕಡೆ ಈ ಕಡೆ ಹಿಡ್ದಾಗ ಏನಾಗುತ್ತೆ, ಆ ಕಡೆ ಈ ಕಡೆ ಗ್ರಿಪ್ ಇರೋಲ್ಲ. ಅವಾಗೇನಾಗುತ್ತೆ ಲೂಸು ಟೈಟು ಆ ಥರ ಆಗುತ್ತೆ. ಇವಾಗ ಮೇಲ್ಗಡೆಯಿಂದ ಒಂದೇ ಸಮ ಗ್ರಿಪ್ ಸಿಗುತ್ತೆ ಅದಕ್ಕೆ. ಅವಾಗೇನಾಗುತ್ತೆ ನಮ್ಗೆ ಹಿಂದೆ ಬ್ಯಾಕು ನೀಟಾಗಿ ಕೂತ್ಕೊಳ್ಳುತ್ತೆ. ಓಕೆನಾ? ಈ ರೀತಿ ಇದನ್ನು ಅಷ್ಟೇ ಸ್ಟ್ರೇಟಾಗಿ ಸ್ಟಿಚ್ ಹಾಕ್ಕೊಳ್ಳಿ. ಆ ಕಡೆ ಈ ಕಡೆ ಡೊಂಕ ಪಿಂಕಿ ಎಲ್ಲ ಹಾಕೋಕ್ಕೆ ಹೋಗಬೇಡಿ. ಆವಾಗಲೇ ಅದು ಲೂಸು ಟೈಟು ಆಗೋ ಚಾನ್ಸ್ ಇರುತ್ತೆ ನೀವು ಡೊಂಕ ಪಿಂಕಿ ಹಾಕೋದ್ರಿಂದ. ಥ್ಯಾಂಕ್ ಯು ಫಾರ್ ವಾಚಿಂಗ್.